ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಕರ್ನಾಟಕ ಕಟ್ಟಡ ಮತ್ತು ಇತರ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಉಚಿತವಾಗಿ ಕಿಟ್ನ ವಿತರಣೆ ಮಾಡಲಿಕ್ಕೆ ಅರ್ಜಿನ ಆಹ್ವಾನ ಮಾಡಿದರೆ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಎಲ್ಲಿ ಅರ್ಜಿಯನ್ನು ಮಾಡಿದರೆ, ಲಾಸ್ಟ್ ಡೇಟ್ ಏನು, ಮತ್ತು ಯಾವ ಥರ ಅರ್ಜಿ ಸಲ್ಲಿಸಬೇಕು, ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅನ್ನೋ ಮಾಹಿತಿನ ಸಂಪೂರ್ಣವಾಗಿ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪದನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್. ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಉಚಿತವಾಗಿ ಪ್ರತಿ ವರ್ಷವೂ ಕೂಡ ಕಿಟ್ ನೀಡ್ತಾ ಬಂದಿದ್ದಾರೆ. ಸೊ ಈ ವರ್ಷವೂ ಕೂಡ ಕಿಟ್ಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅಫಿಷಿಯಲಾಗಿ ಅಪ್ಲಿಕೇಶನ್ ಕೂಡ ಕಾಲ್ ಫಾರ್ಮ್ ಆಗಿದ್ದಾವೆ. ಬನ್ನಿ ಫ್ರೆಂಡ್ಸ್, ಅಪ್ಲಿಕೇಶನ್ ಡೀಟೇಲ್ಸ್ ಏನು ಮತ್ತು ಯಾರಿಗೆ ಕಾಲ್ ಫಾರ್ಮ್ ಆಗಿದ್ದಾವೆ, ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, 2025-26ನೇ ಸಾಲಿನ ಮುಖಾಂತರ ಈಗ ನೋಂದಾಯಿತ ಕಟ್ಟಡ ಕಾರ್ಮಿಕರು ಯಾರ್ಯಾರಿದ್ದಾರೆ ಅವರಿಗೆ ನೋಡಿ ಫ್ರೆಂಡ್ಸ್, ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಕಾರ್ಮಿಕ ನಿರೀಕ್ಷಕರ ಕಚೇರಿ ಜಮಖಂಡಿ ವೃತ್ತ, ಜಮಖಂಡಿ ಇವ್ರ ಕಡೆಯಿಂದ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ನೋಂದಾಯಿತ ಕಟ್ಟಡ ಕಾರ್ಮಿಕರ ಸುರಕ್ಷಾ ಕಿಟ್ ವಿತರಿಸಲು ಅರ್ಜಿ ಆಹ್ವಾನ. ಕಾರ್ಮಿಕ ಇಲಾಖೆ ಮತ್ತು ಕರ್ನಾಟಕ ಕಟ್ಟಡ ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ನೋಂದಾಯಿತ ಗೌಂಡಿ ಸಹಾಯಕ ಫಲಾನುಭವಿಗಳಿಗೆ ಸುರಕ್ಷಾ ಕಿಟ್ಗಳನ್ನ ವಿತರಣೆ ಮಾಡಲಿಕ್ಕೆ ಅರ್ಜಿನ ಆಹ್ವಾನ ಮಾಡಲಾಗಿದೆ. ಕೆಲವೊಂದು ಷರತ್ತುಗಳನ್ನು ಕೂಡ ಕಾರ್ಮಿಕ ನಿರೀಕ್ಷಕ ಕಚೇರಿ ಜಮಖಂಡಿ ಮತ್ತು ರಬಕಬಿನಟಿ ಅರ್ಜಿಗಳನ್ನು ಸಲ್ಲಿಸಬೇಕಂತೇಳಿ ಕಟ್ಟಡ ಕಾರ್ಮಿಕರಿಗೆ ತಿಳಿಸಿದ್ದಾರೆ. ಸೊ ಇದು ಷರತ್ತುಗಳ ಮಂಡಳಿ ನೋಂದಣಿಯಾಗಿ 1 ವರ್ಷ ಪೂರ್ಣವಾಗಿರಬೇಕು. ಅಂದರೆ ನೀವು ಕಟ್ಟಡ ಕಾರ್ಮಿಕರು ಲೇಬರ್ ಕಾರ್ಡ್ನ ಹೊಂದಿ 1 ವರ್ಷ ಕಂಪ್ಲೀಟ್ ಆಗಿರಬೇಕು. 1ನೇ ಕಂಡೀಷನ್. 2ನೇದು ಕಟ್ಟಡ ಕಾರ್ಮಿಕರು ರಿನ್ಯೂವಲ್ ಮಾಡ್ಕೊಂಡಿರಬೇಕು, ಪ್ರತಿ ವರ್ಷ ಚಾಲ್ತಿಯಲ್ಲಿರಬೇಕು. ಮತ್ತು ಅದ್ರ ಜೊತೆ ಕಟ್ಟಡ ಕಾರ್ಮಿಕರ ಕಾರ್ಡ್ನಲ್ಲಿ ಕಡ್ಡಾಯವಾಗಿ ಕೆಲಸದ ಸ್ವರೂಪ, ಗೌಂಡಿ ಸಹಾಯಕ ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ನಮೂದಾಗಿರಬೇಕು ಅಂತಲೂ ಕೂಡ ಕೊಟ್ಟಿದ್ದಾರೆ. ಹಾಗೆ ಏನಪ್ಪ ಅಂದರೆ ಹಿಂದಿನ ಅವಧಿಯಲ್ಲಿ ಸುರಕ್ಷಾ ಕಿಟ್ ತೆಗೆದುಕೊಂಡಿರಬಾರ್ದು. ಅಂದರೆ ಲಾಸ್ಟ್ ಇಯರ್ ಏನಂದರೆ ಯಾವುದೇ ಒಂದು ಸುರಕ್ಷಾ ಕಿಟ್ನ ಕೂಡ ತೆಗೆದುಕೊಂಡಿರಬಾರ್ದು. ಸ್ವತಃ ಅರ್ಜಿದಾರರೇ ಕಚೇರಿಗೆ ಬಂದು ಅರ್ಜಿಯನ್ನು ಸಲ್ಲಿಸಬೇಕು. ನೋಡಿ ಫ್ರೆಂಡ್ಸ್, ಖುದ್ದಾಗಿ ಯಾರ್ಯಾರು ತೊಗೋಬೇಕಂತಿದ್ದೀರಾ ಸೊ ಅವರೇ ಬಂದು ಅರ್ಜಿನ ಸಲ್ಲಿಸಬೇಕಾದ ಅವಶ್ಯಕ ದಾಖಲಾತಿಗಳನ್ನ ನೋಡೋದಾದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಸಲ್ಲಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ದಾಖಲಾತಿಗಳನ್ನ ನೋಡೋದಾದರೆ ಕಟ್ಟಡ ಕಾರ್ಮಿಕರು ಮೊದಲಿನಿಂದ ಹಿಡಿದು ಇಲ್ಲಿವರೆಗೆ ಕೂಡ ಎಲ್ಲ ಕಾರ್ಮಿಕರ ಕಾರ್ಡ್ ಒಂದು ಸೆಟ್ ಜೆರಾಕ್ಸ್ ಬೇಕಾಗುತ್ತೆ. ಅಂದರೆ ಇಲ್ಲಿವರೆಗೆ ಚಾಲ್ತಿ ಇರ್ತಕ್ಕಂಥ ನೀವು ಲೇಬರ್ ಕಾರ್ಡ್ ಹೊಂದಿದ್ರೆ ಅದು ಒಂದು ಸೆಟ್ ಜೆರಾಕ್ಸು, ಆಧಾರ್ ಕಾರ್ಡ್ ಜೆರಾಕ್ಸು, ಇತ್ತೀಚಿನ 2 ಪಾಸ್ಪೋರ್ಟ್ ಸೈಜಿನ ಫೋಟೋಗಳು ಮತ್ತು ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ದಿನಾಂಕ ಡಿಸೆಂಬರ್ 1ರಿಂದ ಡಿಸೆಂಬರ್ 15ರವರೆಗೆ ಅರ್ಜಿಯನ್ನು ಸ್ವೀಕರಿಸಲಾಗುವುದು ಅಂತ ಕೂಡ ಕೊಟ್ಟಿದ್ದಾರೆ. ಕಾರ್ಮಿಕ ಕಾರ್ಡ್ ನೋಂದಣಿ ದಿನಾಂಕ 2007ರಿಂದ 2015ರವರೆಗೆ ನೋಂದಣಿ ಆದ ಕಟ್ಟಡ ಕಾರ್ಮಿಕರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಅಂತಲೂ ಕೂಡ ಹೇಳಿದ್ದಾರೆ. 1/12/2025ರಿಂದ 15/12/2025 ಸದರಿ ಅವಧಿಯಲ್ಲಿ ಸ್ವೀಕರಿಸಲಾದ ಅರ್ಜಿಗಳನ್ನ ಪರಿಶೀಲಿಸಿ ಜ್ಯೇಷ್ಠತೆ ಆಧಾರದ ಮೇಲೆ, ಅಂದರೆ ನಿಮ್ಮ ಸೀನಿಯಾರಿಟಿ, ಅಂದರೆ ಲೇಬರ್ ಕಾರ್ಡ್ ಯಾರು ಮೊದಲು ಮಾಡಿಸಿರ್ತಾರೆ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ, ಯಾರು ಸೆಕೆಂಡ್ ಮಾಡಿರ್ತಾರೆ ಅವ್ರಿಗೆ ಸೆಕೆಂಡ್ ಪ್ರಿಯಾರಿಟಿನ ಕೊಡೋದಕ್ಕೆ ವಿತರಿಸಲಾಗುವುದು ಅಂತ ಕಾರ್ಮಿಕ ನಿರೀಕ್ಷಕರು ಕಾರ್ಮಿಕ ವೃತ್ತ ಜಮಖಂಡಿಯವರು ಅಫಿಷಿಯಲಾಗಿ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಹಾಗಾಗಿ ಯಾರ್ಯಾರು ಗೌಂಡಿ ಸಹಾಯಕ ಫಲಾನುಭವಿಗಳಿದ್ದಾರೆ ಸೊ ಅವ್ರಿಗೆ ಕಿಟ್ ಬೇಕಾಗಿತ್ತಪ್ಪ ಅಂದರೆ ಕೂಡಲೇ ಕಾರ್ಮಿಕರ ಕಚೇರಿ ಜಮಖಂಡಿ ಇಲ್ಲಿಗೆ ಹೋಗಿ ಒಂದು ಅರ್ಜಿನ ಅಲ್ಲೇ ಖುದ್ದಾಗಿ ಹೋಗಿ ಅರ್ಜಿನ ಪಡ್ಕೊಂಡು ಅರ್ಜಿನ ಸಬ್ಮಿಟ್ ಮಾಡಬೇಕಾಗತ್ತೆ. ತೊಗೊಂಡು ಹೋಗಬೇಕಾದ್ರೆ ನೀವು ಅರ್ಜಿನ ಪಡ್ಕೋಬೇಕಾದ್ರೆ 2 ಜೆರಾಕ್ಸ್ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ, ಕಟ್ಟಡ ಕಾರ್ಮಿಕರದ್ದು ಏನಪ್ಪ ಅಂದರೆ ಒಂದು ಜೆರಾಕ್ಸ್ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ 1/12/2025ರಿಂದ 15/12/2020 ಡಿಸೆಂಬರ್ 15ರವರೆಗೂ ಕೂಡ ಅರ್ಜಿನ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಯಾರು ಅರ್ಜಿ ಸಲ್ಲಿಸಿದ್ರೆ ಕೂಡಲೇ ಅರ್ಜಿನ ಸಲ್ಲಿಸಿ ಮತ್ತು ಅದ್ರ ಜೊತೆಗೆ ಇದರ ಪ್ರಯೋಜನ ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು, ಹಾಗೆ ಲೇಬರ್ ಕಾರ್ಡ್ನವರು ಕೂಡ ಕೇಳ್ತಾಯಿದ್ರು, ಸರ್ ಕಟ್ಟಡ ಕಾರ್ಮಿಕರು ಏನಾದರೂ ಅಪ್ಡೇಟ್ ಇದ್ದಾವೆ ಏನಂತ. ಸೊ ತಿಳಿಸ್ಕೊಟ್ಟಿದ್ದೀನಿ. ಸೊ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.